ಸಹೋದರ ಸಹೋದರಿಯರೇ, ಇಂದು ನಾವು ಈದ್ ಉಲ್ ಅಲ್ಹಾ ಆಚರಿಸ್ತಾ ಇದ್ದೇವೆ. 4000 ವರ್ಷಗಳ ಆಚೆ ಭೂಮಿಯಲ್ಲಿ ನಡೆದಾಡಿದ್ದ ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾತು ವಸ್ಸಲಾಂ ಮತ್ತು ಅವರ ಕುಟುಂಬ ಎದುರಿಸಿದ ಪರೀಕ್ಷೆಗಳ ವಿಜಯದ ಆಚರಣೆಯಾಗಿದೆ ಈದ್ ಉಲ್ ಅಲ್ಹಾ. ಅಲ್ಲಾಹು ಸುಬ್ಹಾನಹು ವ ತಆಲಾ ಇಬ್ರಾಹಿಂ ಅಲೈಹಿಸ್ಸಲಾಮರನ್ನು ಪ್ರತ್ಯೇಕವಾಗಿ ಪ್ರಶಂಸೆ ಮಾಡಿ ಸೂರತುಲ್ ಬಕರಾದಲ್ಲಿ ವಇದ್ ಇಬ್ತಲಾ ಇಬ್ರಾಹಿಮ ರಬ್ಬುಹು ಬಿಕಲಿಮಾತಿನ್ ಫಅತಮ್ಮಹುನ್ನ, ಇಬ್ರಾಹಿಂ ಅಲೈಹಿಸ್ಸಲಾತು ವಸ್ಸಲಾಮರನ್ನು ನಾವು ಪರೀಕ್ಷಿಸಿದೆವು, ಪರೀಕ್ಷೆಗಳ ಮೇಲೆ ಪರೀಕ್ಷೆ. ಫಅತಮ್ಮಹುನ್ನ, ಎಲ್ಲ ಪರೀಕ್ಷೆಗಳಲ್ಲೂ 100% ಇಬ್ರಾಹಿಂ ಅಲೈಹಿಸ್ಸಲಾತು ವಸ್ಸಲಾಂ ಪಾಸಾದರು. ಕಾಲ ಇನ್ನಿ ಜಾಯಿಲುಕ ಲಿನ್ನಾಸಿ ಇಮಾಮ, ನಾವು ಇಬ್ರಾಹಿಮರನ್ನು ಜನನಾಯಕನನ್ನಾಗಿ ಮಾಡಿದೆವು, ನಾವು ಇಬ್ರಾಹಿಮರನ್ನು ವಿಶ್ವನಾಯಕನನ್ನಾಗಿ ಮಾಡಿದೆವು. ಆ ಜನನಾಯಕನ ವಿಜಯದ, ಆ ಜನನಾಯಕನ ತ್ಯಾಗದ, ಆ ಜನನಾಯಕನ ಧೈರ್ಯದ, ಆ ಜನನಾಯಕನ ದೃಢತೆಯ, ಆ ಜನನಾಯಕನ ಸಮರ್ಪಣೆಯ ಸ್ಮರಣೆಯಾಗಿದೆ ಈದ್ ಉಲ್ ಅಲ್ಹಾ. ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್, ಲಾ ಇಲಾಹ ಇಲ್ಲಲ್ಲಾಹು, ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್ ವಲಿಲ್ಲಾಹಿಲ್ ಹಮ್ದ್. ಈ ತಕ್ಬೀರ್, ಈ ತಹ್ಲೀಲ್, ಈ ತಹಮೀದ್, ಇದೆಲ್ಲವನ್ನು ಬದುಕಿನಲ್ಲಿ ಪ್ರಾಯೋಗಿಕಗೊಳಿಸಿದ ಮಹಾನ್ ಪ್ರವಾದಿಯಾಗಿದ್ದರು ಇಬ್ರಾಹಿಂ ಅಲೈಹಿಸ್ಸಲಾತು ವಸ್ಸಲಾಂ. ತಕ್ಬೀರ್ನ ಜೀವಂತ ಉದಾಹರಣೆ, ತಕ್ಬೀರ್ನ ಜೀವಂತ ಮಾದರಿ ಸಹೋದರ ಸಹೋದರಿಯರೇ ಇಬ್ರಾಹಿಂ ಅಲೈಹಿಸ್ಸಲಾತು ವಸ್ಸಲಾಂ. ಈ ಭೂಮಿಯಲ್ಲಿ ಬದುಕಿದ್ದ, ಈ ಮಣ್ಣಿನ ಮೇಲೆ ನಡೆದಾಡಿದ್ದ ಅತಿ ದೊಡ್ಡ ಕ್ರಾಂತಿಕಾರಿಯಾಗಿದ್ದರು ಇಬ್ರಾಹಿಂ ಅಲೈಹಿಸ್ಸಲಾತು ವಸ್ಸಲಾಂ ಮತ್ತು ಅವರ ಕುಟುಂಬ. ಆ ಕ್ರಾಂತಿಕಾರಿಗಳ ಬದುಕಿನ ಸ್ಮರಣೆಯಾಗಿದೆ ಸಹೋದರ ಸಹೋದರಿಯರೇ ಈದ್ ಉಲ್ ಅಲ್ಹಾ. ಆದ್ದರಿಂದಲೇ ಇಬ್ರಾಹಿಮರ ಸ್ಮರಣೆ ವಿಶ್ವಾಸಿಗಳಿಗೆ ಭರವಸೆಯನ್ನು ಕೊಡುತ್ತದೆ. ಇಬ್ರಾಹಿಂ ಮತ್ತು ಆ ಕುಟುಂಬದ ಸ್ಮರಣೆ ವಿಶ್ವಾಸಿಗಳಿಗೆ ಅಪಾರವಾದ ಧೈರ್ಯವನ್ನು ಕೊಡುತ್ತದೆ. ಇಬ್ರಾಹಿಂ ಮತ್ತು ಆ ಕುಟುಂಬದ ಸ್ಮರಣೆ ವಿಶ್ವಾಸಿಗಳಿಗೆ ಅಪಾರವಾದ ಶಕ್ತಿಯನ್ನು ಕೊಡುತ್ತದೆ. ಸವಾಲುಗಳನ್ನು ಅದೆಷ್ಟೇ ಕಠಿಣವಾಗಿರಲಿ, ಅದೆಷ್ಟು ಸಂಕೀರ್ಣವಾಗಿರಲಿ, ಸವಾಲುಗಳನ್ನು ಹೇಗೆ ಎದುರಿಸಬೇಕು ಎಂಬುದನ್ನು ಬದುಕಿನ ಮೂಲಕ ತೋರಿಸಿಕೊಟ್ಟ ಪ್ರವಾದಿಯಾಗಿದ್ದಾರೆ ಇಬ್ರಾಹಿಂ ಅಲೈಹಿಸ್ಸಲಾತು ವಸ್ಸಲಾಂ. ಪ್ರತಿಕೂಲ ಪರಿಸ್ಥಿತಿಗಳನ್ನು ತ್ಯಾಗದ ಮೂಲಕ, ಧೈರ್ಯದ ಮೂಲಕ ಹೇಗೆ ಎದುರಿಸಬೇಕು ಎಂದು ಮಾನವ ಕುಲಕ್ಕೆ ಕಲಿಸಿಕೊಟ್ಟರು ಇಬ್ರಾಹಿಂ ಅಲೈಹಿಸ್ಸಲಾತು ವಸ್ಸಲಾಮರ ಕುಟುಂಬ. ಸಹೋದರ ಸಹೋದರಿಯರೇ, ಆ ಕ್ರಾಂತಿಕಾರಿ ಕುಟುಂಬದ ಜೀವಂತ ಸ್ಮರಣೆಯಾಗಿದೆ ಈದ್ ಉಲ್ ಅಲ್ಹಾ. ಇಬ್ರಾಹಿಂ ಅಲೈಹಿಸ್ಸಲಾತು ವಸ್ಸಲಾಂ ಬದುಕಿನಲ್ಲಿ ಧಾರಾಳ ಪರೀಕ್ಷೆಗಳನ್ನು ಎದುರಿಸ್ತಾರೆ. ಅವರು ತನ್ನ ಮನೆಯಲ್ಲಿ, ತಾನು ಹುಟ್ಟಿ ಬೆಳೆದಿರುವ ತನ್ನ ಮನೆಯಲ್ಲಿ ಬಹಳ ದೊಡ್ಡ ಸವಾಲು ಎದುರಿಸಿದರು. ತಾನು ಬದುಕುತ್ತಿರುವ ನಾಡಿನಲ್ಲಿ ತನ್ನ ಪರಿಸರದಲ್ಲಿರುವ ಜನರಿಂದ, ಪುರೋಹಿತರಿಂದ, ಆಡಳಿತಗಾರರಿಂದ, ಆಧಿಪತ್ಯದಿಂದ ಇಬ್ರಾಹಿಂ ಅಲೈಹಿಸ್ಸಲಾತು ವಸ್ಸಲಾಂ ಅಗ್ನಿ ಪರೀಕ್ಷೆಗಳನ್ನು ಎದುರಿಸ್ತಾರೆ. ಇಬ್ರಾಹಿಂ ಸೋತು ಹೋಗಲಿಲ್ಲ. ಇಬ್ರಾಹಿಂ ಬದುಕಿನ ಯಾವ ಸಂದರ್ಭದಲ್ಲೂ ಚಂಚಲನಾಗಲಿಲ್ಲ. ಫಮಾ ವಹನು ಲಿಮಾ ಅಸಾಬಹುಂ ಫೀ ಸಬೀಲಿಲ್ಲಾ ವಮಾ ಲಅಫು ವಮಸ್ತಕಾನು. ಇಬ್ರಾಹಿಂ ಎಲ್ಲೂ ದುರ್ಬಲನಾಗಲಿಲ್ಲ. ಇಬ್ರಾಹಿಂ ಯಾರ ಬಳಿಯೂ ಶರಣಾಗಲಿಲ್ಲ. ಇಬ್ರಾಹಿಂ ಅಲೈಹಿಸ್ಸಲಾತು ವಸ್ಸಲಾಂ ಆತ್ಮವಿಶ್ವಾಸದಿಂದ, ಧೈರ್ಯದಿಂದ ಎಲ್ಲಾ ಸವಾಲುಗಳನ್ನು ಎದುರಿಸ್ತಾರೆ. ಈಮಾನ್ನ ಶಕ್ತಿಯಿಂದ, ಮುಗುಳು ನಗೆಯೊಂದಿಗೆ ಇಬ್ರಾಹಿಂ ಅಲೈಹಿಸ್ಸಲಾತು ವಸ್ಸಲಾಂ ಎಲ್ಲಾ ಸವಾಲುಗಳನ್ನು, ಎಲ್ಲಾ ಪರೀಕ್ಷೆಗಳನ್ನು ಎದುರಿಸಿ ಇಬ್ರಾಹಿಂ ವಿಜಯಿಯಾಗ್ತಾರೆ.
ಇಬ್ರಾಹಿಂ ಅಲೈಹಿಸ್ಸಲಾತು ವಸ್ಸಲಾಂ ಪ್ರಥಮವಾಗಿ ಮಾತಾಡಿದ್ದು ತನ್ನ ತಂದೆಯ ಜೊತೆಗೆ. ಇಬ್ರಾಹಿಮರ ಬಹಳ ಶಕ್ತಿಯುತವಾದ ಪ್ರಶ್ನೆಗಳನ್ನು, ಇಬ್ರಾಹಿಂ ಅಲೈಹಿಸ್ಸಲಾತು ವಸ್ಸಲಾಮರ ಪ್ರಾರ್ಥನೆಗಳನ್ನು ಪವಿತ್ರ ಕುರಾನ್ ಪ್ರತ್ಯೇಕವಾಗಿ ಉಲ್ಲೇಖಿಸಿದೆ. ಇಬ್ರಾಹಿಂ ಅಲೈಹಿಸ್ಸಲಾತು ವಸ್ಸಲಾಂ ಪ್ರಶ್ನಿಸುವ ಪ್ರಶ್ನೆಗಳು ಬಹಳ ಹರಿತವಾದ ಪ್ರಶ್ನೆಗಳಾಗಿತ್ತು, ಬಹಳ ಶಕ್ತಿಯುತವಾದ ಪ್ರಶ್ನೆಗಳಾಗಿತ್ತು. ಎದುರಾಳಿಗಳ ಮನಸ್ಸನ್ನು ಬಡಿದೆಬ್ಬಿಸುವ, ಎದುರಾಳಿಗಳ ಹೃದಯವನ್ನು ತಿವಿಯುವ, ಎದುರಾಳಿಗಳ ಬುದ್ಧಿಯನ್ನು ಪ್ರಶ್ನಿಸುವ ಬಹಳ ಹರಿತವಾದ, ಅತ್ಯಂತ ಶಕ್ತಿಯುತವಾದ ಪ್ರಶ್ನೆಗಳಾಗಿತ್ತು ಇಬ್ರಾಹಿಮರ ಪ್ರಶ್ನೆಗಳು. ಇಬ್ರಾಹಿಂ ಅಲೈಹಿಸ್ಸಲಾತು ವಸ್ಸಲಾಂ ತನ್ನ ತಂದೆಯೊಂದಿಗೆ ಪ್ರಶ್ನಿಸ್ತಾರೆ. ತಂದೆ ಒಬ್ಬ ಸಾಮಾನ್ಯ ವ್ಯಕ್ತಿಯಲ್ಲ. ತಂದೆ ಆ ನಾಡಿನಲ್ಲಿ ಗೌರವಿಸಲ್ಪಡುವ ಅತಿ ದೊಡ್ಡ ಪುರೋಹಿತ, ಆಡಳಿತಗಾರರು, ಆಧಿಪತ್ಯ, ಜನಸಾಮಾನ್ಯರು ಎಲ್ಲರೂ ಶರಣಾಗುವ, ಎಲ್ಲರೂ ತಲೆಬಾಗುವ ಬಹಳ ದೊಡ್ಡ ಒಬ್ಬ ಪುರೋಹಿತ ಇಬ್ರಾಹಿಮರ ತಂದೆ. ಇಬ್ರಾಹಿಂ ಅಲೈಹಿಸ್ಸಲಾತು ವಸ್ಸಲಾಂ ತನ್ನ ತಂದೆಯೊಂದಿಗೆ ಅತ್ಯಂತ ಹರಿತವಾದ ಕೆಲವು ಪ್ರಶ್ನೆಗಳನ್ನು ಕೇಳುತ್ತಾರೆ. ಇದು ಕಾಲ ಲಿಯಬೀಹಿ ಯಾ ಅಬತಿ ಲಿಮ ತಅಬುದು ಮಾ ಲಾ ಯಸ್ಮഉ ವಲಾ ಯುಬ್ಸಿರ್ ವಲಾ ಯುಗ್ನಿ ಅನ್ಕ ಶೈಆ. ನನ್ನ ಪ್ರೀತಿಯ ಅಪ್ಪ, ಕಣ್ಣು ಕಾಣದ, ಕಿವಿ ಕೇಳಿಸದ, ನಿಮಗೆ ಯಾವ ಉಪಕಾರವನ್ನು ಉಪದ್ರವವನ್ನು ಮಾಡದ ಈ ದೇವರುಗಳನ್ನು, ಈ ವಿಗ್ರಹಗಳನ್ನು ನೀವು ಯಾಕೆ ಪೂಜಿಸ್ತಾ ಇದ್ದೀರಾ? ಯಾ ಅಬತಿ ಲಾ ತಅಬುದು ಶೈತಾನ್ ಇನ್ನ ಶೈತಾನ ಕಾನ ಲಿರ್ರಹ್ಮಾನಿ ಅಸಿಯ. ನನ್ನ ಪ್ರೀತಿಯ ಅಪ್ಪ, ಶೈತಾನಿಗೆ ನೀವು ಆರಾಧಿಸಬೇಡಿ, ಶೈತಾನ್ನ ದಾಸರಾಗಬೇಡಿ. ಶೈತಾನ್ ಕರುಣಾಮಯ್ಯಾದ ಅಲ್ಲಾಹನಿಗೆ ಧಿಕ್ಕಾರ ತೋರಿದವ. ಇಬ್ರಾಹಿಮರ ಈ ಹರಿತವಾದ ಪ್ರಶ್ನೆ ಆ ತಂದೆಯ ಮನಸ್ಸನ್ನು ಚುಚ್ಚುತ್ತಾ ಇದೆ, ಆ ತಂದೆಯ ಮನಸ್ಸನ್ನು ಬಡಿದೆಬ್ಬಿಸ್ತಾ ಇದೆ, ಆ ತಂದೆಗೆ ಸತ್ಯದ ಅರಿವಾಗುತ್ತಾ ಇದೆ. ಆದರೆ ಧಿಕ್ಕಾರಿಯಾದ ಆ ಪುರೋಹಿತ ಇಬ್ರಾಹಿಮರ ಮಾತುಗಳನ್ನು ಸ್ವೀಕರಿಸಲಿಲ್ಲ ಎಂದು ಮಾತ್ರ ಅಲ್ಲ, ಇಬ್ರಾಹಿಮರಿಗೆ ಸಿಕ್ಕುವ ಉತ್ತರ ಗೆಟ್ ಔಟ್ ಎಂಬುದಾಗಿ. ಮನೆಯಿಂದ ಹೊರಟು ಹೋಗು, ನನ್ನ ಮನೆಯಿಂದ ಹೊರಟು ಹೋಗಬೇಕು. ಕಾಲ ಅರಾಗಿಬುನ್ ಅಂತ ಅನ್ ಆಲಿಹತಿ ಯಾ ಇಬ್ರಾಹಿಂ. ಇಬ್ರಾಹಿಂ, ನನ್ನ ದೇವರುಗಳನ್ನು ನೀನು ತಿರಸ್ಕರಿಸ್ತಾ ಇದ್ದೀಯ, ನನ್ನ ಇಲಾಹೆಗಳನ್ನು ನೀನು ತಿರಸ್ಕರಿಸ್ತಾ ಇದ್ದೀಯ. ನೀನು ಇನ್ನು ಈ ಮನೆಯಲ್ಲಿ ಇರಬಾರದು. ಲಇಲ್ಲಂ ತಂತಹಿ ಲಅರ್ಜುಮನ್ನಕ. ನಿನ್ನ ಈ ವಾದಗಳನ್ನು ಕೊನೆಗೊಳಿಸಬೇಕು. ಈ ವಾದಗಳನ್ನು ಕೊನೆಗೊಳಿಸದಿದ್ದರೆ ನಿನ್ನನ್ನು ಕಲ್ಲೆಸೆದು ನಾನು ಓಡಿಸ್ತೇನೆ. ವಹ್ಜುರ್ನಿ ಮಲಿಯ. ನನ್ನ ಕಣ್ಣಿಗೆ ನೀನು ಬೀಳಬಾರದು ಎಂದು ಇಬ್ರಾಹಿಂ ಅಲೈಹಿಸ್ಸಲಾತು ವಸ್ಸಲಾಮರಿಗೆ ತಾಕೀತು ಮಾಡಿ ಇಬ್ರಾಹಿಮರನ್ನು ಆ ಅಪ್ಪ ಮನೆಯಿಂದ ಹೊರಗೆ ಹಾಕ್ತಾರೆ. ಇಬ್ರಾಹಿಂ ನಿರಾಶನಾಗಲಿಲ್ಲ. ಇಬ್ರಾಹಿಮಿಗೆ ತಂದೆಯ ಮೇಲೆ ಕೋಪ ಬರಲಿಲ್ಲ. ಇಬ್ರಾಹಿಂ ಅಲೈಹಿಸ್ಸಲಾತು ವಸ್ಸಲಾಂ ತನ್ನ ಅಪ್ಪ ತನ್ನನ್ನು ಮನೆಯಿಂದ ಹೊರಗೆ ಹಾಕುವಾಗ ಇಬ್ರಾಹಿಂ ಅತ್ಯಂತ ವಿನಯಶೀಲರಾಗಿ, ಅತ್ಯಂತ ಪ್ರೀತಿಯಿಂದ ತನ್ನ ತಂದೆಯೊಂದಿಗೆ ಹೇಳಿದರು, ಕಾಲ ಸಲಾಮುನ್ ಅಲೈಕ ಸಅಸ್ತಗ್ಫಿರು ಲಕ ರಬ್ಬಿ ಸಅಸ್ತಗ್ಫಿರು ಲಕ ರಬ್ಬಿ ಇನ್ನಹು ಕಾನ ಬಿ ಹಫಿಯ. ಬಹಳ ದಯೆಯಿಂದ, ಬಹಳ ಪ್ರೀತಿಯಿಂದ ತನ್ನ ತಂದೆಯೊಂದಿಗೆ ಹೇಳಿದರು, ಅಪ್ಪ, ನಿಮ್ಮ ಮೇಲೆ ಅಲ್ಲಾಹನ ಶಾಂತಿ ಇರಲಿ, ನಿಮ್ಮ ಕ್ಷಮೆಗಾಗಿ ನಾನು ಅಲ್ಲಾಹನೊಂದಿಗೆ ಪ್ರಾರ್ಥಿಸ್ತೇನೆ. ನನ್ನ ಪ್ರಭು ನನ್ನ ಬಗ್ಗೆ ಅತ್ಯಧಿಕ ಕೃಪೆಯುಳ್ಳವನು, ದಯೆಯುಳ್ಳವನಾಗಿದ್ದಾನೆ ಎಂದು ಹೇಳಿ ಇಬ್ರಾಹಿಂ ಅಲೈಹಿಸ್ಸಲಾತು ವಸ್ಸಲಾಂ ಮನೆಯಿಂದ ಹೊರಟು ಹೋದರು. ಮನೆಯಿಂದ ಹೊರಹಾಕಲ್ಪಟ್ಟ ಇಬ್ರಾಹಿಂ ಮೌನಿಯಾಗಲಿಲ್ಲ. ಮನೆಯಿಂದ ಹೊರಹಾಕಲ್ಪಟ್ಟ ಇಬ್ರಾಹಿಂ ನಿರಾಶನಾಗಲಿಲ್ಲ. ಇಬ್ರಾಹಿಂ ಅಲೈಹಿಸ್ಸಲಾತು ವಸ್ಸಲಾಂ ಅಷ್ಟೇ ಪ್ರಬಲವಾಗಿ, ಅಷ್ಟೇ ಹರಿತವಾದ ಪ್ರಶ್ನೆಗಳನ್ನು ನಾಡಿನ ಜನರೊಂದಿಗೆ, ಪುರೋಹಿತರುಗಳೊಂದಿಗೆ, ಆಡಳಿತಗಾರರೊಂದಿಗೆ, ಆಧಿಪತ್ಯದಲ್ಲಿರುವ ಸರ್ವ ವ್ಯಕ್ತಿಗಳೊಂದಿಗೂ ಇಬ್ರಾಹಿಂ ಅಲೈಹಿಸ್ಸಲಾತು ವಸ್ಸಲಾಂ ಅತ್ಯಂತ ಮಾರ್ಮಿಕವಾದ ಪ್ರಶ್ನೆಗಳನ್ನು ಕೇಳುತ್ತಾರೆ. ಅಫತಅಬುದೂನ ಮಿನ್ ದೂನಿಲ್ಲಾಹಿ ಮಾ ಲಾ ಯನ್ಫಉಕುಂ ಶೈಅನ್ ವಲಾ ಯದುರ್ರುಕುಂ. ಅಲ್ಲಾಹನ ಹೊರತಾಗಿ ನಿಮಗೆ ಯಾವ ಉಪಕಾರವನ್ನು ಮಾಡದ, ನಿಮಗೆ ಯಾವ ಉಪದ್ರವವನ್ನು ಮಾಡದ
ನಿಮ್ಮ ಪ್ರಾರ್ಥನೆಗಳನ್ನು ಆಲಿಸದ, ಕಣ್ಣು ಕಾಣದ, ಕಿವಿ ಕೇಳದ ದೇವರುಗಳನ್ನೇಕೆ ನೀವು ಪೂಜಿಸ್ತಾ ಇದ್ದೀರಾ? ಉಫ್ಫಿಲ್ಲಕು, ನಿಮ್ಮನ್ನು ನೋಡಿ ನನಗೆ ಅಸಹ್ಯ ಆಗುತ್ತಾ ಇದೆ. ಅಫಲಾ ತಅಕಿಲೂನ, ಅಲ್ಲ ನಿಮಗೆ ಬುದ್ಧಿ ಇಲ್ಲವೇ ಎಂದು ಇಬ್ರಾಹಿಂ ಅಲೈಹಿಸ್ಸಲಾತು ವಸ್ಸಲಾಂ ಆ ನಾಡಿನ ಸರ್ವರೊಂದಿಗೂ ಪ್ರಶ್ನಿಸ್ತಾರೆ. ಇದರಿಂದಾಗಿ ಪುರೋಹಿತರು ಆಕ್ರೋಶಗೊಂಡರು. ಆಡಳಿತಗಾರರಿಗೆ ಅಪಾಯದ ಮುನ್ಸೂಚನೆ ಸಿಗುತ್ತದೆ. ಅಲ್ಲಿ ಒಂದು ಮಾಬ್ ಲಿಂಚಿಂಗಿನ ಎಲ್ಲಾ ಸಿದ್ಧತೆಗಳು ನಡೆಯುತ್ತದೆ. ಕಾಲು ಹರ್ರಿಕೂಹು ವನ್ಸುರು ಆಲಿಹತಕುಂ ಇನ್ ಕುಂತುಂ ಫಾಯಿಲೀನ್. ಆ ಜನರು ಹೇಳಿದ್ದರು, ಇಬ್ರಾಹಿಮರನ್ನು ನೀವು ಸುಟ್ಟು ಬಿಡಿ, ಇಬ್ರಾಹಿಮರನ್ನು ನೀವು ಸುಟ್ಟು ಬಿಡಿ, ನಿಮ್ಮ ದೇವರನ್ನು ನೀವು ಕಾಪಾಡಿ. ಎಷ್ಟು ದೊಡ್ಡ ಮೂರ್ಖತನ! 4000 ವರ್ಷಗಳ ಆಚೆ ಜಗತ್ತಿನಲ್ಲಿ ನಡೆದ ಅದೇ ಮೌಢ್ಯ, ಅದೇ ಮೂರ್ಖತನ ಇಂದು ಅತ್ಯಾಧುನಿಕ ಜಗತ್ತಿನಲ್ಲೂ ಅದೇ ಮೌಢ್ಯ ಇರುವುದು. ದೇವರು ಯಾಕೆ ಇರುವುದು? ದೇವರು ನಿಮ್ಮನ್ನು ಕಾಪಾಡುವುದಕ್ಕೆ, ದೇವರು ನಿಮ್ಮನ್ನು ರಕ್ಷಿಸುವುದಕ್ಕೆ, ದೇವರು ನಿಮ್ಮ ಪ್ರಾರ್ಥನೆಗಳನ್ನು ಆಲಿಸುವುದಕ್ಕೆ. ಈ ಜನತೆ ಇಬ್ರಾಹಿಮರ ಬಗ್ಗೆ ಹೇಳುವುದು, ಕಾಲು ಹರ್ರಿಕೂಹು ವನ್ಸುರು ಆಲಿಹತಕುಂ. ನಿಮ್ಮ ದೇವರನ್ನು ನೀವು ಕಾಪಾಡಿಕೊಳ್ಬೇಕಾದರೆ ಇಬ್ರಾಹಿಮರನ್ನು ನೀವು ಸುಟ್ಟು ಭಸ್ಮ ಮಾಡಬೇಕು. ಇಬ್ರಾಹಿಮರನ್ನು ಸುಟ್ಟು ಬಿಡಿ, ನಿಮ್ಮ ದೇವರುಗಳನ್ನು ನೀವು ಕಾಪಾಡಿಕೊಳ್ಳಿ ಎಂದು ಆ ಜನತೆ ಹೇಳಿದರು ಎಂದು ಪವಿತ್ರ ಕುರ್ಆನ್ನಲ್ಲಿ ಅಲ್ಲಾಹು ಸುಬ್ಹಾನಹು ವ ತಆಲಾ ಅವರ ಮಾತುಗಳನ್ನು ಅದೇ ರೀತಿ ಕುರ್ಆನ್ ಉಲ್ಲೇಖಿಸುತ್ತದೆ. ಹಾಗೆ ಇಬ್ರಾಹಿಮರನ್ನು ಅಗ್ನಿಕೊಂಡಕ್ಕೆ ಎಸೆಯಲಾಯಿತು. 40 ದಿನಗಳ ಕಾಲ ಇಬ್ರಾಹಿಮರ ಅಗ್ನಿಕುಂಡದಲ್ಲಿ, ಒಂದೆರಡು ದಿನಗಳಲ್ಲ, ಒಂದೆರಡು ಗಂಟೆಗಳಲ್ಲ, 40 ದಿನಗಳು ಇಬ್ರಾಹಿಮರು ಅಗ್ನಿಕುಂಡದಲ್ಲಿ. ಕುಲ್ನಾ ಯಾ ನಾರು ಕೂನಿ ಬರ್ದಂ ವ ಸಲಾಮನ್ ಅಲಾ ಇಬ್ರಾಹಿಂ. ಇಬ್ರಾಹಿಮರ ಅಗ್ನಿಕುಂಡದ 40 ದಿನಗಳ ಬಗ್ಗೆ ಇಬ್ರಾಹಿಂ ಹೇಳಿದ್ದು, ನನ್ನ ಬದುಕಿನಲ್ಲಿ ಅತ್ಯಂತ ಸುಖದ ನೆಮ್ಮದಿಯ ದಿನಗಳಾಗಿತ್ತು ಆ 40 ದಿನಗಳು ಎಂದು. ಅಲ್ಲಾಹು ಸುಬ್ಹಾನಹು ವ ತಆಲಾ ಅಗ್ನಿಕುಂಡವನ್ನು ಇಬ್ರಾಹಿಮರಿಗೆ ತಂಪು ಕೊಡುವ, ನೆರಳು ಕೊಡುವ, ಶಮರವನ್ನು ನೀಡುವ, ಇಬ್ರಾಹಿಮರ ಮನಸ್ಸಿಗೆ ಸುಖವನ್ನು ಕೊಡುವ, ನೆಮ್ಮದಿಯನ್ನು ಕೊಡುವ ತಾಣವನ್ನಾಗಿ ಸಹೋದರ ಸಹೋದರಿಯರ ಅಗ್ನಿಕುಂಡವನ್ನು ಅಲ್ಲಾಹು ಇಬ್ರಾಹಿಮರಿಗಾಗಿ ಬದಲಾಯಿಸಿ. ವ ಅರಾದು ಬಿಹಿ ಕೈದ, ಇಬ್ರಾಹಿಮರನ್ನು ನಾಶ ಮಾಡಬೇಕು ಅಂತ ಎದುರಾಳಿಗಳು ತೀರ್ಮಾನಿಸಿದರು. ಫಜಅಲ್ನಾಹುಮಲ್ ಅಖ್ಸರೀನ್, ನಾವು ಅವರನ್ನು ಸೋಲಿಸಿ ಬಿಟ್ಟೆವು ಎಂದು ಅಲ್ಲಾಹು ಸುಬ್ಹಾನಹು ವ ತಆಲಾ ಹೇಳಿದ. ಇಬ್ರಾಹಿಮರನ್ನು ನಾಶ ಮಾಡಬೇಕು ಅಂತ ಅವರು ತೀರ್ಮಾನಿಸಿ, ವಾರಾದು ಬಿಹಿ ಕೈದ, ಇಬ್ರಾಹಿಮರನ್ನು ನಾಶ ಮಾಡಬೇಕು. ನಾವೇನು ಮಾಡಿದೆವು? ಫಜಅಲ್ನಾಹುಮಲ್ ಅಖ್ಸರೀನ್, ನಾವು ಆ ಜನತೆಯನ್ನೇ ಸೋಲಿಸಿ ಬಿಟ್ಟೆವು ಎಂದು ಇಬ್ರಾಹಿಂ ಅಲ್ಲಾಹು ಸುಬ್ಹಾನಹು ವ ತಆಲಾ ಹೇಳಿದ್ದಾರೆ. ಸಹೋದರ ಸಹೋದರಿಯರೇ, ವಿಶ್ವಾಸಿಗಳಿಗೆ ಬಹಳ ದೊಡ್ಡ ಪಾಠ. ನೀವು ನೀವಾಗಿದ್ದರೆ, ನೀವು ನಿಮ್ಮ ಒರಿಜಿನಾಲಿಟಿಯನ್ನು ಉಳಿಸಿಕೊಳ್ಳುವುದಾದರೆ, ನಿಮ್ಮ ಎದುರಾಳಿಗಳು, ನಿಮ್ಮ ಶತ್ರುಗಳು ಯಾವ ಅಗ್ನಿಕುಂಡವನ್ನು ಸಿದ್ಧಪಡಿಸಿದರೂ ಅಲ್ಲಾಹು ಸುಬ್ಹಾನಹು ವ ತಆಲಾ ನಿಮ್ಮನ್ನು ಆ ಅಗ್ನಿಯಿಂದ ಪಾರುಗೊಳಿಸ್ತಾನೆ ಎಂಬುದು ಸಹೋದರ ಸಹೋದರಿಯರೇ ಇಬ್ರಾಹಿಮರ ಬದುಕು ನಮಗೆ ಕಲಿಸಿಕೊಡುವ ಬಹಳ ದೊಡ್ಡ ಪಾಠವಾಗಿದೆ. ಇಬ್ರಾಹಿಂ ಅಲೈಹಿಸ್ಸಲಾತು ವಸ್ಸಲಾಂ ಆಡಳಿತಗಾರರ ಎದುರು ನಡೆಸುವಂತಹ ಒಂದು ಸಂವಾದ, ಬಹಳ ದೊಡ್ಡ ಪರೀಕ್ಷೆ. ಇಬ್ರಾಹಿಂ ಅಲೈಹಿಸ್ಸಲಾತು ವಸ್ಸಲಾಂ ಆಡಳಿತಗಾರರ ಎದುರಿನಲ್ಲಿ ಒಂದು ಸಂವಾದ ನಡೆಸ್ತಾರೆ. ಆ ಆಡಳಿತಗಾರ ಮುಫಸ್ಸಿರ್ಗಳು ಹೇಳಿದ್ರು ಅದು ನಮ್ರೂದ್ ಅಂತ. ಕುರ್ಆನ್ನಲ್ಲಿ ಆ ಧಿಕ್ಕಾರಿಯ ಹೆಸರು ಅಲ್ಲಾಹು ಹೇಳಲಿಲ್ಲ, ಆ ಧಿಕ್ಕಾರಿಯ ಕ್ಯಾರೆಕ್ಟರ್ ಅಲ್ಲಾಹು ಹೇಳಿದ. ಆ ಆಡಳಿತಗಾರನ, ಆ ಧಿಕ್ಕಾರಿಯ ಸ್ವಭಾವ ಅಲ್ಲಾಹು ವಿವರಿಸ್ತಾನೆ. ಅಲಂ ತರ ಇಲಲ್ಲದಿ ಹಾಜ್ಜ ಇಬ್ರಾಹಿಮ ಫಿ ರಬ್ಬಿಹಿ. ಆ ಧಿಕ್ಕಾರಿಯ ಕ್ಯಾರೆಕ್ಟರ್ ಏನೆಂದರೆ ಅವನ ಅಲ್ಲಾಹನ ಬಗ್ಗೆ ತರ್ಕ ಮಾಡುತ್ತಾನೆಂದು, ಅಲ್ಲಾಹನ ಏಕತೆಯ ಬಗ್ಗೆ, ಅಲ್ಲಾಹನ ನಿಯಮಗಳನ್ನು ಪಾಲಿಸುವುದರ ಬಗ್ಗೆ, ಅಲ್ಲಾಹನ ಆದೇಶಗಳನ್ನು ಪಾಲಿಸುವ ವಿಷಯದಲ್ಲಿ ಆ ಧಿಕ್ಕಾರಿ ತರ್ಕ ಮಾಡುತ್ತಾನೆ. ಕಾರಣ ಏನು? ಅನ್ ಆತಾಹುಲ್ಲಾಹುಲ್ ಮುಲ್ಕ, ಅವನ ಕೈಯಲ್ಲಿ ಅಧಿಕಾರ ಇದೆ, ಆ ಧಿಕ್ಕಾರಿಯ ಕೈಯಲ್ಲಿ ಆಡಳಿತ ಇದೆ. ಅಧಿಕಾರದ ಮದದಿಂದ, ಅಧಿಕಾರದ ಗರ್ವದಿಂದ ಅಲ್ಲಾಹನ ಏಕತೆಯ ಬಗ್ಗೆ, ಅಲ್ಲಾಹನನ್ನು ಅನುಸರಿಸುವುದರ ಬಗ್ಗೆ, ಅಲ್ಲಾಹನ ಆದೇಶಗಳನ್ನು ಪಾಲಿಸುವುದರ ಬಗ್ಗೆ
ಆ ಧಿಕ್ಕಾರಿ ತರ್ಕ ಮಾಡಿದ ಎಂದಲ್ಲಾಹು ಸುಬ್ಹಾನಹು ವ ತಆಲಾ ಅಧಿಕಾರಿಯ ಕ್ಯಾರೆಕ್ಟರ್ ಅನ್ನು ವಿವರಿಸ್ತಾನೆ. ಇಬ್ರಾಹಿಂ ಅಲೈಹಿ ಸಲಾತು ವಸ್ಸಲಾಂ ಇದು ಕಾಲ ಇಬ್ರಾಹಿಮು ರಬ್ಬಿಯಲ್ಲದಿ ಯುಹ್ಯೀ ವ ಯುಮೀತ್, ನನ್ನ ಅಲ್ಲಾಹು ಜೀವನ ಮತ್ತು ಮರಣವನ್ನು ಕೊಡುತ್ತಾನೆ. ಜೀವನ ಮತ್ತು ಮರಣವನ್ನು ಕೊಡುವವನು ನನ್ನ ಅಲ್ಲಾಹು. ಅನ ಉಹ್ಯೀ ವ ಉಮೀತ್, ಧಿಕ್ಕಾರಿ ಹೇಳಿದ ನಾನು ಕೂಡ ಕೆಲಸ ಮಾಡುತ್ತೇನೆ. ಯಾರು ಬದುಕಬೇಕು ಯಾರು ಸಾಯಬೇಕಂತ ನಾನು ತೀರ್ಮಾನ ಮಾಡುತ್ತೇನೆ. ಇಬ್ರಾಹಿಂ ಅವರೊಂದಿಗೆ ಚರ್ಚೆ ಮಾಡಲಿಲ್ಲ, ಮತ್ತೆ ಇಬ್ರಾಹಿಂ ಅವರೊಂದಿಗೆ ಮತ್ತೆ ತರ್ಕ ಮಾಡಲಿಲ್ಲ. ನಾನು ಹೇಳಿದ ಜೀವನ ಮತ್ತು ಮರಣ, ನೀನು ಹೇಳುತ್ತಿರುವ ಜೀವನ ಮತ್ತು ಮರಣ ಬೇರೆ ಬೇರೆ ಎಂದು ಅವನೊಂದಿಗೆ ಇಬ್ರಾಹಿಂ ತರ್ಕ ಮಾಡಲಿಲ್ಲ, ಅವನೊಂದಿಗೆ ವಾದ ಮಾಡಲಿಲ್ಲ. ಇಬ್ರಾಹಿಂ ಅಲೈಹಿ ಸಲಾತು ವಸ್ಸಲಾಂ ಹೇಳಿದರು, ಫಇನ್ನಲ್ಲಾಹ ಯಅತಿ ಬಿಶಂಸಿ ಫಅತಿ ಬಿಹಾ ಮಿನಲ್ ಮಗ್ರಿಬಿ. ಇಬ್ರಾಹಿಂ ಅಪಾರ ಬುದ್ಧಿವಂತ, ಇಬ್ರಾಹಿಂ ಬಹಳ ದೊಡ್ಡ ಇಂಟೆಲಿಜೆಂಟ್. ಇಬ್ರಾಹಿಂ ಅಲೈಹಿ ಸಲಾತು ವಸ್ಸಲಾಂ ಹೇಳಿದರು, ಸೂರ್ಯ ಪೂರ್ವದಲ್ಲಿ ಉದಯಿಸಿ ಪಶ್ಚಿಮದಲ್ಲಿ ಅಸ್ತಮಿಸುತ್ತಿರುವಂತೆ ಮಾಡುತ್ತಿರುವುದು ನನ್ನ ಅಲ್ಲಾಹು. ನಿನಗೆ ಸಾಧ್ಯ ಇದ್ದರೆ ಸೂರ್ಯ ಪಶ್ಚಿಮದಲ್ಲಿ ಉದಯಿಸಿ ಪೂರ್ವದಲ್ಲಿ ಅಸ್ತಮಿಸುವಂತೆ ಮಾಡು. ಫಬುಹಿದ್ದಲ್ಲದಿ ಕಫರ್, ನಿಷೇಧಿ ಸೋತು ಹೋದ ಅಂತ ಅಲ್ಲಾಹು ಹೇಳಿ. ಇವತ್ತಿನ ನಿಷೇಧಿಗಳಾದರೆ ಹಾಗೆ ಸೋಲಿಕ್ಕಿಲ್ಲ, ಇವತ್ತಿನ ಧಿಕ್ಕಾರಿ ಆಡಳಿತಗಾರರು ಹಾಗೆ ಸೋತು ಹೋಗಲಿಕ್ಕಿಲ್ಲ. ಯಾಕೆಂದರೆ ನಮ್ರೂದ್ಗಳಿಗಿಂತ ದೊಡ್ಡ ಧಿಕ್ಕಾರಿಗಳು ಇವತ್ತು ಜಗತ್ತಿನಲ್ಲಿ ಆಡಳಿತ ನಡೆಸ್ತಾ ಇವೆ. ಇವತ್ತಿನ ಧಿಕ್ಕಾರಿಗಳೇನು ಮಾಡಬಹುದು? ಇವತ್ತಿನ ಧಿಕ್ಕಾರಿಗಳು ಹೇಳಬಹುದು, ನಾನು ಸೂರ್ಯನನ್ನು ಪೂರ್ವದಲ್ಲಿ ಉದಯಿಸಿ ಪಶ್ಚಿಮದಲ್ಲಿ ಅಸ್ತಮಿಸುವಂತೆ ಮಾಡುತ್ತಾ ಇದ್ದೇನೆ, ನಿನ್ನ ದೇವರಿಗೆ ಸಾಧ್ಯವಾದರೆ ಅದು ಪಶ್ಚಿಮದಲ್ಲಿ ಉದಯಿಸಿ ಪೂರ್ವದಲ್ಲಿ ಉದಯಿಸುವಂತೆ ಮಾಡಲಿ ಅಂತ ಚಾಲೆಂಜ್ ಹಾಕಬಹುದು. ನಮ್ರೂದ್ ಆ ಚಾಲೆಂಜ್ ಹಾಕಲಿಲ್ಲ. ನಮ್ರೂದ್ ಮಾತು ಮುಗಿಸಿದ. ಯಾಕೆಂದರೆ ಇವತ್ತಿನ ಧಿಕ್ಕಾರಿಗಳಿಗಿಂತ ಸ್ವಲ್ಪ ದುರ್ವಳ್ಳೆಯವಾಗಿದ್ದ ನಮ್ರೂದ್. ಫಬುಹಿತ್ತಲ್ಲದಿ ಕಫರ್, ನಿಷೇಧಿ ಸೋತು ಹೋದ. ನಿಷೇಧಿಯ ಬಾಯಿ ಮುಚ್ಚಿದ ನಿಷೇಧಿ ವಾದವನ್ನು ಕೊನೆಗೊಳಿಸಿದ ಎಂದಲ್ಲಾಹು ಸುಬ್ಹಾನಹು ವ ತಆಲಾ ಹೇಳಿ. ಹಾಗೆ ಸೋತು ಹೋದ ಧಿಕ್ಕಾರಿ ಇಬ್ರಾಹಿಮರನ್ನು ಅಗ್ನಿಕುಂಡಕ್ಕೆ ಎಸೆಯುತ್ತಾನೆ. ಕಾಲ ರಬ್ಬಿ ಕಾಲ ಇನ್ನಿ ದಾಹಿಬುನ್ ಇಲಾ ರಬ್ಬಿ ಸಯಹ್ದೀನ್. ಇಬ್ರಾಹಿಮರ ಫಿಲಾಸಫಿ ಅದು, ಇಬ್ರಾಹಿಮರ ಬದುಕಿನ ತತ್ವ. ನಾನು ನನ್ನ ಅಲ್ಲಾಹನ ಮಾರ್ಗದಲ್ಲಿದ್ದೇನೆ. ಸಯಹ್ದೀನ್, ನನ್ನ ಅಲ್ಲಾಹು ನನಗೆ ಮಾರ್ಗದರ್ಶನ ಮಾಡುತ್ತಾನೆ, ನನ್ನ ಅಲ್ಲಾಹು ನನಗೆ ದಾರಿ ತೋರಿಸ್ತಾನೆ. ಸಹೋದರ ಸಹೋದರಿಯರೇ, ಇಬ್ರಾಹಿಮರ ಮಿಲ್ಲತ್ತನ್ನು ಪಾಲಿಸಬೇಕು ಎಂದು ಆದೇಶಿಸಲ್ಪಟ್ಟ ಸಮುದಾಯ ನಾವು ಉಮ್ಮತ್ತು ಮುಹಮ್ಮದ್ ಪಾಲಿಸಬೇಕಾದದ್ದು ಮಿಲ್ಲತ್ ಇಬ್ರಾಹಿಂ ಅನ್ನೊಂದು ಕುರ್ಆನ್ ಕಲಿಸಿಕೊಡುತ್ತದೆ. ಇಬ್ರಾಹಿಮಿ ಮಿಲ್ಲತ್ತನ್ನು ನೀವು ಅನುಸರಿಸಬೇಕು. ಫತ್ತಬಿಯು ಮಿಲ್ಲತ ಇಬ್ರಾಹಿಮ ಹನೀಫಾ, ಇಬ್ರಾಹಿಮರ ಮಿಲ್ಲತ್ತನ್ನು ಅನುಸರಿಸಿ. ಇಬ್ರಾಹಿಮರ ಮಿಲ್ಲತ್ತು ನೇರವಾದದ್ದು, ವಕ್ರತೆ ಇಲ್ಲದ, ಚಂಚಲತೆ ಇಲ್ಲದ ನೇರವಾದ ಮಾರ್ಗವಾಗಿದೆ ಇಬ್ರಾಹಿಮರ ಮಾರ್ಗ. ಜಗತ್ತಿನ ಪ್ರಮುಖ 3 ಧರ್ಮಗಳು, ಕ್ರೈಸ್ತರು, ಯಹೂದಿಗಳು ಮತ್ತು ಮುಸ್ಲಿಮರು ಸಮಾನವಾಗಿ ಗೌರವಿಸುವ ಪ್ರವಾದಿಯಾಗಿದ್ದಾರೆ ಇಬ್ರಾಹಿಂ ಅಲೈಹಿ ಸಲಾತು ವಸ್ಸಲಾಂ. ಆದ್ದರಿಂದಲೇ ಇಬ್ರಾಹಿಂ ವಿಶ್ವನಾಯಕ, ಆದ್ದರಿಂದಲೇ ಇಬ್ರಾಹಿಂ ಜನನಾಯಕ. ಇಬ್ರಾಹಿಂ ಕ್ರೈಸ್ತರಾಗಿರ್ಲಿಲ್ಲ, ಇಬ್ರಾಹಿಂ ಒಬ್ಬ ಯಹೂದಿಯಾಗಿರ್ಲಿಲ್ಲ, ಇಬ್ರಾಹಿಂ ಮುಸ್ಲಿಂ ಆಗಿದ್ದರು. ಮಾ ಕಾನ ಇಬ್ರಾಹಿಮು ಯಹೂದಿಯನ್ ವಲಾ ನಸ್ರಾನಿಯನ್ ವಲಾಕಿನ್ ಕಾನ ಹನೀಫನ್ ಮುಸ್ಲಿಮಾ ವಮಾ ಕಾನ ಮಿನಲ್ ಮುಶ್ರಿಕೀನ್. ಇಬ್ರಾಹಿಂ ಯಹೂದಿಯಾಗಿರ್ಲಿಲ್ಲ, ಇಬ್ರಾಹಿಂ ನಸಾರ ಆಗಿರ್ಲಿಲ್ಲ, ಇಬ್ರಾಹಿಂ ಒಬ್ಬ ನಿಷ್ಠಾವಂತ ನೇರ ಮಾರ್ಗದಲ್ಲಿರುವ ಮುಸ್ಲಿಂ ಆಗಿದ್ದರು, ಇಬ್ರಾಹಿಂ ಮುಶ್ರಿಕ್ ಆಗಿರ್ಲಿಲ್ಲ ಎಂದಲ್ಲಾಹು ಸುಬ್ಹಾನಹು ವ ತಆಲಾ ಇಬ್ರಾಹಿಂ ಒಬ್ಬ ಸತ್ಯಸಂಧ ಮುಸ್ಲಿಂ ಆಗಿದ್ದರು ಎಂದು ಅಲ್ಲಾಹು ಕೊಡುವಂತಹ ಸರ್ಟಿಫಿಕೇಟ್. ಸಹೋದರ ಸಹೋದರಿಯರೇ, ಆ ಇಬ್ರಾಹಿಮರ ಬದುಕು ಪರೀಕ್ಷೆಗಳಿಂದ ಕೂಡಿದ್ದ ಬದುಕು, ಸವಾಲುಗಳಿಂದ ಕೂಡಿದ್ದ ಬದುಕು. ಇಬ್ರಾಹಿಂ ಎಲ್ಲ ಪರೀಕ್ಷೆಗಳನ್ನು ಮುಗುಳು ನಗೆಯೊಂದಿಗೆ ಎದುರಿಸಿ ವಿಜಯಿಯಾಗ. ಸಹೋದರರ, ಪರೀಕ್ಷೆಗಳೆಂಬುದು ಇಬ್ರಾಹಿಮರಿಗೆ ಮಾತ್ರ ಸೀಮಿತ ಆದದ್ದಲ್ಲ. ನಮ್ರೂದ್ ಎಂಬುದು ಒಂದು ಕಾಲಕ್ಕೆ ಮಾತ್ರ ಸೀಮಿತ ಅಲ್ಲ. ವಿಶ್ವಾಸಿಗಳು ಎಲ್ಲಾ ಕಾಲದಲ್ಲೂ ಅಗ್ನಿ ಪರೀಕ್ಷೆಗಳನ್ನು ಎದುರಿಸಲೇಬೇಕು ಎಂದಲ್ಲಾಹನ ಕುರ್ಆನ್ ಕಲಿಸಿಕೊಟ್ಟಿದೆ. ಎಲ್ಲಾ ಕಾಲದಲ್ಲೂ ಕಾಲದ ನಮ್ರೂದ್ಗಳಿರುತ್ತಾರೆ.
ಎಲ್ಲ ಕಾಲದಲ್ಲೂ ಕಾಲದ ನಮ್ರೂದುಗಳು ಖಂಡಿತವಾಗಿಯೂ ಇರ್ತಾರೆ. ಆದರೆ ಇಬ್ರಾಹಿಮರು ಎಲ್ಲಿದ್ದಾರೆ ಎಂಬುದು ಬಹಳ ದೊಡ್ಡ ಪ್ರಶ್ನೆ. ಎಲ್ಲಿದ್ದಾರೆ ಇಬ್ರಾಹಿಂ? ಇಬ್ರಾಹಿಮರ ಧೈರ್ಯ ಇರುವ, ಇಬ್ರಾಹಿಮರ ಈಮಾನ್ ಇರುವ, ಇಬ್ರಾಹಿಮರ ಸಮರ್ಪಣೆ ಇರುವ ಇಬ್ರಾಹಿಮಿಗಳು, ಇಬ್ರಾಹಿಮರ ಅನುಯಾಯಿಗಳು ಎಲ್ಲಿದ್ದಾರೆ ಎಂಬುದು ಸಹೋದರ ಸಹೋದರಿಯರೇ ನನ್ನ ಮತ್ತು ನಿಮ್ಮ ಎದುರಿನಲ್ಲಿರುವ ಅತ್ಯಂತ ದೊಡ್ಡ ಪ್ರಶ್ನೆ. ಆದ್ದರಿಂದ ಈದುಲ್ ಅದ್ಹಾದ ಸಂದೇಶ, ಈದುಲ್ ಅದ್ಹಾದ ಮೆಸೇಜ್ ನಮ್ಮಲ್ಲಿ ಪ್ರತಿಯೊಬ್ಬರು ಇಬ್ರಾಹಿಂ ಆಗಬೇಕು ಎಂಬುದಾಗಿದೆ. ನಮ್ಮಲ್ಲಿ ಪ್ರತಿಯೊಬ್ಬರು ಹಾಜರ ಆಗಬೇಕು ಎಂಬುದಾಗಿದೆ. ನಮ್ಮಲ್ಲಿ ಪ್ರತಿಯೊಬ್ಬರು ಇಸ್ಮಾಯಿಲ್ ಆಗಬೇಕು ಎಂಬುದಾಗಿದೆ. ಹಾಗೆ ನೀವು ಇಬ್ರಾಹಿಮಗಳಾದರೆ, ಹಾಗೆ ನೀವು ಹಾಜರ ಆದರೆ, ಹಾಗೆ ನೀವು ಇಸ್ಮಾಯಿಲ್ಗಳಾದರೆ ಕಾಲದ ಜಂಜಂನ ಮೂಲಕ ಅಲ್ಲಾಹು ಸುಬ್ಹಾನಹು ವ ತಆಲಾ ನಿಮಗೆ ಸಹಾಯ ಮಾಡುತ್ತಾನೆ. ಕಾಲದ ಜಂಜಂನ ಮೂಲಕ ಅಲ್ಲಾಹು ನಿಮಗೆ ಖಂಡಿತವಾಗಿಯೂ ಸಹಾಯ ಮಾಡುತ್ತಾನೆ. ಜಂಜಂ ಅತಿ ಅಗತ್ಯ ಇರುವ ಕಾಲದಲ್ಲಿ ನಾನು ಮತ್ತು ನೀವು ಬದುಕುತ್ತಾ ಇರು. ನಮಗೆಲ್ಲ ಜಂಜಂನ ಅಗತ್ಯ ಇದೆ. ಭಾರತದಲ್ಲಿ, ಜಗತ್ತಿನ ಬೇರೆ ಬೇರೆ ಕಡೆಗಳಲ್ಲಿ ಈ ಉಮ್ಮತ್ತು ಅತ್ಯಂತ ಕಠಿಣವಾದ ಪರೀಕ್ಷೆಗಳನ್ನು ಎದುರಿಸ್ತಾ ಇದೆ. ಆದರೆ ಆ ಪರೀಕ್ಷೆಗಳನ್ನು ಎದುರಿಸಲು ಈ ಉಮ್ಮತ್ತಿಗೆ ಇಬ್ರಾಹಿಮರ ಧೈರ್ಯ ಇದೆ. ಪರೀಕ್ಷೆಗಳನ್ನು ಎದುರಿಸಲು ಇಬ್ರಾಹಿಮರ ತ್ಯಾಗ ಇದೆ. ಪರೀಕ್ಷೆಗಳನ್ನು ಎದುರಿಸಲು ಇಬ್ರಾಹಿಮರ ಸಮರ್ಪಣೆ ಸಮುದಾಯಕ್ಕೆ ಇದೆಯೇ? ಸಹೋದರ ಸಹೋದರಿಯರೇ, ಬಹಳ ದೊಡ್ಡ ಸವಾಲದು, ಬಹಳ ದೊಡ್ಡ ಚಾಲೆಂಜ್ ಅದು. ನಮ್ರೂದಿನ ಅನುಯಾಯಿಗಳಿಗೆ, ನಮ್ರೂದಿನ ಸಂತತಿಗಳಿಗೆ ಇವತ್ತಿಗೂ ಅದೇ ಧೈರ್ಯ ಇದೆ. ನಮ್ರೂದಿನ ಸಂತತಿಗಳಲ್ಲಿ ಇವತ್ತಿಗೂ ಅದೇ ಧಿಕ್ಕಾರ ಇದೆ. ನಮ್ರೂದಿನ ಸಂತತಿಗಳಲ್ಲಿ ಅದೇ ಗರ್ವ, ಅದೇ ಅಹಂಕಾರ ಇವತ್ತಿಗೂ ಇದೆ. ಅವರ ಆ ನಮ್ರೂದುಗಳನ್ನು ಎದುರಿಸಬೇಕಾದ ಇಬ್ರಾಹಿಮರ ಮಕ್ಕಳಲ್ಲಿ, ಇಬ್ರಾಹಿಮರ ಅನುಯಾಯಿಗಳಲ್ಲಿ, ಇಬ್ರಾಹಿಮರ ಹಿಂಬಾಲಕರಲ್ಲಿ ಇಬ್ರಾಹಿಮರ ಧೈರ್ಯ, ಇಬ್ರಾಹಿಮರ ಈಮಾನ್, ಇಬ್ರಾಹಿಮರ ಸಮರ್ಪಣೆ, ಇಬ್ರಾಹಿಮರ ತ್ಯಾಗ ಇದು ಇದೆಯೇ ಎಂಬುದು ಖಂಡಿತವಾಗಿಯೂ ಸಹೋದರ ಸಹೋದರಿಯರ ಬಹಳ ದೊಡ್ಡ ಪ್ರಶ್ನೆ. ಇಬ್ರಾಹಿಂ ಅಲೈಹಿಸ್ಸಲಾಮರನ್ನು ಅಗ್ನಿಕೊಂಡಕ್ಕೆ ಎಸೆಯುವುದನ್ನು ಕಾತರದಿಂದ ಕಾದು ಕುಳಿತಂತೆ. ಇಬ್ರಾಹಿಮರನ್ನು ಅಗ್ನಿಕೊಂಡಕ್ಕೆ ಎಸೆಯಲು ಆದೇಶ ಮಾಡಿದಂತೆ, ಅಗ್ನಿಕೊಂಡಕ್ಕೆ ಎಸೆಯಲು ಆದೇಶವನ್ನು ಕೊಡುವ, ಅಗ್ನಿಕೊಂಡಕ್ಕೆ ಎಸೆಯಲು ಸಿದ್ಧರಾಗಿ ನಿಂತಿರುವ ನಮ್ರೂದಿನ ಅನುಯಾಯಿಗಳು ಖಂಡಿತವಾಗಿಯೂ ಅದೇ ಧೈರ್ಯದೊಂದಿಗೆ, ಅದೇ ಕಾನ್ಫಿಡೆನ್ಸಿನೊಂದಿಗೆ, ಅದೇ ಬದ್ಧತೆಯೊಂದಿಗೆ ಆಧುನಿಕ ನಮ್ರೂದುಗಳು ಜಗತ್ತಿನಲ್ಲಿ ಖಂಡಿತವಾಗಿಯೂ ಇದ್ದಾರೆ. ಆದರೆ ಇಬ್ರಾಹಿಮರ ಹಿಂಬಾಲಕರು ಹೇಗಿದ್ದಾರೆ? ಇಬ್ರಾಹಿಮರ ಅನುಯಾಯಿಗಳು ಹೇಗಿದ್ದಾರೆ? ನಮ್ರೂದಿನ ಕ್ರೌರ್ಯ, ನಮ್ರೂದಿನ ಅಹಂಕಾರ, ನಮ್ರೂದಿನ ಗರ್ವ, ನಮ್ರೂದಿನ ಅಧರ್ಮ, ನಮ್ರೂದಿನ ಧಿಕ್ಕಾರ ಇದೆಲ್ಲವೂ ಇವತ್ತಿಗೂ ಆಧುನಿಕ ನಮ್ರೂದುಗಳಲ್ಲೂ, ನಮ್ರೂದಿನ ಸಂತತಿಗಳಲ್ಲೂ ಇರುವುದಾದರೆ ಸಹೋದರ ಸಹೋದರಿಯರೇ, ಇಬ್ರಾಹಿಮರ ಧೈರ್ಯ ಇಬ್ರಾಹಿಮರ ಮಕ್ಕಳಲ್ಲಿದೆಯೇ? ತ್ಯಾಗದಿಂದ ಮಾತ್ರ ಜಗತ್ತಿನಲ್ಲಿ ಎಲ್ಲ ಆಂದೋಲನಗಳು ಬೆಳೆಯಲಿಕ್ಕೆ ಸಾಧ್ಯ. ತ್ಯಾಗ ಇದ್ದರೆ ಮಾತ್ರ ಜಗತ್ತಿನಲ್ಲಿ ನೀವೇನಾದರೂ ಮಾಡಲಿಕ್ಕೆ ಸಾಧ್ಯ. ತ್ಯಾಗ ಮಾಡದೆ ಕನ್ಫರ್ಟ್ ಝೋನ್ ನಲ್ಲಿ ಕುಳಿತುಕೊಂಡು ನಾನು, ನನ್ನ ಮಕ್ಕಳು, ನನ್ನ ಬ್ಯಾಂಕ್ ಬ್ಯಾಲೆನ್ಸು, ನನ್ನ ಆಸ್ತಿ, ನನ್ನ ಮಕ್ಕಳ ಎಜುಕೇಶನ್, ಅದರಾಚೆ ಯಾವ ತ್ಯಾಗಕ್ಕೂ ಸಿದ್ಧರಿಲ್ಲದೆ ಕನ್ಫರ್ಟ್ ಝೋನ್ ನಲ್ಲಿ ಬದುಕಬೇಕೆಂದು ಬಯಸುವವರಿಂದ ಜಗತ್ತಿಗೆ ಯಾವ ಒಳಿತು ಸಿಗುವುದಿಲ್ಲ. ಅವರಿಂದ ಮಾನವ ಕುಲಕ್ಕೆ ಯಾವ ಪ್ರಯೋಜನವೂ ಇಲ್ಲ ಸಹೋದರರೇ. ತ್ಯಾಗ ಮಾಡುವವರಿಂದ ಮಾತ್ರ ಸಮಾಜಕ್ಕೇನಾದರೂ ಪ್ರಯೋಜನಕಾರಿ. ತ್ಯಾಗ ಮಾಡುವವರಿಂದ ಮಾತ್ರ ಜಗತ್ತಿಗೇನಾದರೂ ಒಳಿತು ಸಿಗಲಿಕ್ಕೆ ಸಾಧ್ಯ. ಇಬ್ರಾಹಿಮರ ತ್ಯಾಗ ಇರುವ ಇಬ್ರಾಹಿಮಿ ಅನುಯಾಯಿಗಳು, ಇಬ್ರಾಹಿಮರ ಮಕ್ಕಳು ಎಷ್ಟಿದ್ದಾರೆ ಎಂಬುದು ಸಹೋದರ ಸಹೋದರಿಯರೇ, ಆಗೆ ಹೇ ಔಲಾದ ಇಬ್ರಾಹಿಂ ಹೇ ನಮ್ರೂದ್ ಹೇ. ಇಕ್ಬಾಲ್ ಎಷ್ಟು ಮನೋಹರವಾಗಿ ಹೇಳಿದ್ರು. ಬೆಂಕಿ ಇದೆ, ಇಬ್ರಾಹಿಮರ ಮಕ್ಕಳಿದ್ದಾರೆ, ನಮ್ರೂದ್ಗಳು ಇದ್ದಾರೆ ಜಗತ್ತಿನಲ್ಲಿ. ಆದರೆ ನಮ್ರೂದ್ಗಳನ್ನು ಎದುರಿಸುವ ಧೈರ್ಯ ಇಬ್ರಾಹಿಮಿ ಔಲಾದುಗಳಿಗೆ ಇದೆಯೇ? ಇಬ್ರಾಹಿಮರ ಮಕ್ಕಳಿಗೆ ನಮ್ರೂದನ್ನು ಎದುರಿಸಬೇಕಾದ ವಿಶ್ವಾಸದ ಬಲ ಇದೆಯೇ? ಇಬ್ರಾಹಿಮರ ಮಕ್ಕಳಿಗೆ
ನಮ್ರೂದನ ಸಂತತಿಗಳನ್ನು ಎದುರಿಸಬೇಕಾದ ಆತ್ಮವಿಶ್ವಾಸ ಮತ್ತು ಇಚ್ಛಾಶಕ್ತಿ ಇದೆಯೇ? ಬಹಳ ದೊಡ್ಡ ಪ್ರಶ್ನೆ. ಇಬ್ರಾಹಿಮರ ಈಮಾನ್ ನಿಮಗೆ ಇದೆ ಎಂದಾದರೆ, ಇಬ್ರಾಹಿಮರ ತ್ಯಾಗ ನಿಮ್ಮಲ್ಲಿದೆ ಎಂದಾದರೆ, ಬೆಂಕಿಯನ್ನು ತಣಿಸಲು ಇವತ್ತಿಗೂ ಖಂಡಿತವಾಗಿಯೂ ಸಾಧ್ಯ ಇದೆ. ಇಬ್ರಾಹಿಮರ ಈಮಾನ್ನೊಂದಿಗೆ, ಇಬ್ರಾಹಿಮರ ಆತ್ಮವಿಶ್ವಾಸದೊಂದಿಗೆ, ಇಬ್ರಾಹಿಮರ ತ್ಯಾಗದೊಂದಿಗೆ ಈ ಸಮಾಜದಲ್ಲಿ ನಿಮಗೆ ಎದ್ದು ನಿಲ್ಲಲು ಸಾಧ್ಯವೋ? ಖಂಡಿತವಾಗಿಯೂ ಅಲ್ಲಾಹು ಸುಬ್ಹಾನಹು ವ ತಆಲಾ ಬೆಂಕಿಯನ್ನು ಅವರಿಗಾಗಿ ತಣಿಸ್ತಾನೆ. ಬೆಂಕಿ ತಣಿಯಲು ಖಂಡಿತವಾಗಿಯೂ ಸಿದ್ಧ ಇದೆ. ಆದ್ದರಿಂದ ಹೊಸ ಸವಾಲುಗಳನ್ನು, ಹೊಸ ಪರೀಕ್ಷೆಗಳನ್ನು ಮುಗುಳು ನಗೆಯೊಂದಿಗೆ ಎದುರಿಸಬೇಕು. ಮುಗುಳು ನಗೆಯೊಂದಿಗೆ ಎದುರಿಸಬೇಕು. ಮುಗುಳು ನಗೆಯೊಂದಿಗೆ ಎದುರಿಸಬೇಕಾದರೆ ಇಬ್ರಾಹಿಮರ ಈಮಾನ್ ಅಗತ್ಯ ಇದೆ, ಇಬ್ರಾಹಿಮರ ಸಮರ್ಪಣೆ ಅಗತ್ಯ ಇದೆ, ಇಬ್ರಾಹಿಮರ ಧೈರ್ಯ ಅಗತ್ಯ ಇದೆ. ಹಾಗಾದರೆ ಮಾತ್ರ ಅಲ್ಲಾಹು ಸುಬ್ಹಾನಹು ವ ತಆಲಾ ಕಾಲದ ಜಂಜಮ್ ನೀಡಿ ನಿಮಗೆ ಸಹಾಯ ಮಾಡುತ್ತಾನೆ. ಜಂಜಮ್ ಎಂಬುದು ನೀರು ಮಾತ್ರ ಅಲ್ಲ ಸಹೋದರರೇ. ಒಂದು ಕಾಲದಲ್ಲಿ ಜಂಜಮ್ ಅಂದರೆ ನೀರಾಗಿತ್ತು. ಯಾಕೆಂದರೆ ಅಂದಿನ ಅಗತ್ಯ ನೀರು. ಹಸಿವಿನಿಂದ, ಬಾಯಾರಿಕೆಯಿಂದ ಬಳಲಿ ಬೆಂಡಾಗಿರುವ ತಾಯಿಗೆ ಮತ್ತು ಮಗುವಿಗೆ ಅಂದು ಅಗತ್ಯ ಇದ್ದದ್ದು ನೀರು. ಅಲ್ಲಿ ಒಂದು ನಾಗರಿಕತೆ ಬೆಳೆಯಬೇಕಾದರೆ ನೀರಿನ ಅಗತ್ಯ ಇತ್ತು. ಒಂದು ನಿರ್ಜನ ಪ್ರದೇಶದಲ್ಲಿ ಜನವಾಸ ಆರಂಭಿಸಬೇಕಾದರೆ ನೀರಿನ ಅಗತ್ಯ ಇತ್ತು. ಅವತ್ತಿನ ಅಗತ್ಯ ನೀರಾಗಿದ್ದರೆ ಅಲ್ಲಾಹು ಸುಬ್ಹಾನಹು ವ ತಆಲಾ ಆ ನೀರನ್ನು ಕೊಟ್ಟು ಈಮಾನ್ ಇರುವ ಒಂದು ವಿಶ್ವಾಸಿಗಳ ಒಂದು ಟೀಮ್ ಅನ್ನು ಅಲ್ಲಾಹು ಸಹಾಯ ಮಾಡಿದ. ಆದ್ದರಿಂದ ಜಂಜಮ್ ಎಂಬುದು ನೀರು ಮಾತ್ರ ಅಲ್ಲ, ಜಂಜಮ್ ಎಂಬುದು ವಿಶ್ವಾಸಿಗಳ ಅಗತ್ಯಗಳನ್ನು ಪ್ರತಿನಿಧಿಸುತ್ತದೆ. ಇಬ್ರಾಹಿಂ ಮತ್ತು ಹಾಜರಾರ, ಇಸ್ಮಾಯಿಲರ ತ್ಯಾಗ ಮತ್ತು ಧೈರ್ಯ, ಆತ್ಮವಿಶ್ವಾಸ ನಿಮ್ಮಲ್ಲಿರುವುದಾದರೆ ಸಹೋದರ ಸಹೋದರಿಯರೇ, ಖಂಡಿತವಾಗಿಯೂ ಕಾಲದ ಜಂಜಮ್ ನೀಡಿ ಅಲ್ಲಾಹು ನಿಮಗೆ ಸಹಾಯ ಮಾಡುತ್ತಾರೆ. ಸಹೋದರರೇ, ಇಬ್ರಾಹಿಂ ಮತ್ತು ಇಸ್ಮಾಯಿಲರ ಬದುಕಿನ ಘಟನೆ ಅದು ನಿಮ್ಮನ್ನು ರೋಮಾಂಚನಗೊಳಿಸುವ ಕಥೆಗಳು ಮಾತ್ರ ಅಲ್ಲ, ನಿಮ್ಮನ್ನು ರೋಮಾಂಚನಗೊಳಿಸುವ ಒಂದು ಇತಿಹಾಸ ಮಾತ್ರ ಅಲ್ಲ. ಬದಲಾಗಿ ಇಬ್ರಾಹಿಮರ ಬದುಕು ನಿಮಗೆ ಬೆಳಕು ತೋರಿಸಬೇಕು, ಇಬ್ರಾಹಿಮರ ಬದುಕು ನಿಮಗೆ ದಾರಿ ತೋರಿಸಬೇಕು. ಮತ್ತು ಆ ಬೆಳಕನ್ನು ಬಹಳ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಮುಂದಿನ ತಲೆಮಾರಿಗೆ ನೀವು ವರ್ಗಾಯಿಸಬೇಕು. ಸತ್ತಜಿದುನಿ ಇನ್ಶಾ ಅಲ್ಲಾಹು ಮಿನ ಸ್ವಾಬಿರೀನ್. ತನ್ನ ಮಗನನ್ನು ಬಲಿ ಕೊಡಬೇಕು ಎಂದ ಅಪ್ಪ ಹೇಳುವಾಗ ತನ್ನ ಪ್ರೀತಿಯ ತಂದೆಯೊಂದಿಗೆ ಮಗು ಇಸ್ಮಾಯಿಲ್ ಹೇಳುವುದು, ನನ್ನನ್ನು ನೀವು ಸಹನಶೀಲರಲ್ಲಾಗಿ ಕಾಣುವಿರಿ ಎಂದು ಹೇಳಿದ್ದರೆ, ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಮಕ್ಕಳು ಇಸ್ಮಾಯಿಲಿಗಳಾಗಬೇಕು. ನನ್ನ ಮತ್ತು ನಿಮ್ಮ ಮನೆಯಲ್ಲಿ ಇಸ್ಮಾಯಿಲ್ಗಳಿರಬೇಕು. ಸಹೋದರರೇ, ಇಂದು ನಾವು ಕೆಲವು ಪ್ರತಿಜ್ಞೆಗಳನ್ನು ಕೈಗೊಳ್ಳಬೇಕು. ಈದುಲ್ ಅದ್ಹಾದ ಈ ದಿನದಂದು ಕೆಲವು ತೀರ್ಮಾನಗಳನ್ನೆಲ್ಲ ನಾವು ಮಾಡಬೇಕು. ಇಬ್ರಾಹಿಮರ ಮಿಲ್ಲತ್ತನ್ನು ನಾನು ನಿಷ್ಠೆಯಿಂದ ಪಾಲಿಸ್ತೇನೆ. ಆ ಮಿಲ್ಲತ್ತನ್ನು ನಂತರದ ತಲೆಮಾರಿಗೆ ಪ್ರಾಮಾಣಿಕವಾಗಿ ನಾನು ವರ್ಗಾಯಿಸ್ತೇನೆ. ಹೊಸ ಕಾಲದ ನಮ್ರೂದುಗಳನ್ನು, ಹೊಸ ಕಾಲದ ಫರೋವಾಗಳನ್ನು, ಹೊಸ ಕಾಲದ ಹಾಮಾನುಗಳನ್ನು, ಕಾರೂನುಗಳನ್ನು ಇಬ್ರಾಹಿಮರ, ಮೂಸಾ ಅಲೈಹಿಸ್ಸಲಾಮರ, ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಈಮಾನ್ ಮತ್ತು ತಕ್ವಾ ಮತ್ತು ಇಖ್ಲಾಸಿನ ಶಕ್ತಿಯೊಂದಿಗೆ ಎಲ್ಲ ಅಧರ್ಮದ ಶಕ್ತಿಗಳನ್ನು ಎದುರಿಸುತ್ತೇವೆ ಎಂದು ಸಹೋದರ ಸಹೋದರಿಯರೇ ಮನಸ್ಸಿನಲ್ಲಿ ತೀರ್ಮಾನ ಮಾಡಬೇಕು. ನಾವು ಪ್ರತಿಜ್ಞೆ ಕೈಗೊಳ್ಳಬೇಕು. ಮೂಸಾರ ಬೆತ್ತ ನಿಮ್ಮ ಕೈಯಲ್ಲಿದ್ದು, ಮೂಸಾರ ಬೆತ್ತ ನಿಮ್ಮ ಕೈಯಲ್ಲಿದ್ದು ಬೇರೆಯವರ ಕೈಯಲ್ಲಿರುವ ಹಾವುಗಳು ಮತ್ತು ಹಗ್ಗಗಳ ಬಗ್ಗೆ ನಿಮಗೆ ಖಂಡಿತ ಭಯ ಇರಬಾರದು. ಮೂಸಾರ ಬೆತ್ತ ನಿಮ್ಮ ಕೈಯಲ್ಲಿದ್ದು ಕಾಲದ ಹಾವು ಮತ್ತು ಹಗ್ಗಗಳ ಜಾದುವನ್ನು ನೋಡಿ ನೀವು ಭಯಪಡುವುದಾದರೆ ನಿಮ್ಮನ್ನು ಮೂರ್ಖರು ಅಂತ ಇತಿಹಾಸ ದಾಖಲಿಸುತ್ತದೆ ಎಂದು ಕಲಿಸಿಕೊಟ್ಟರು ಸೈಯದ್ ಮೌದೂದಿ ರಹಮತುಲ್ಲಾಹಿ ಅಲಿ. ಮೂಸಾರ ಬೆತ್ತ ನಿಮ್ಮ ಕೈಯಲ್ಲಿದೆ. ಅದು ಇರುವಾಗಲೂ ಕಾಲದ ಹಗ್ಗವನ್ನು, ಹಾವನ್ನು, ಜಾದುವನ್ನು ನೋಡಿ ನೀವು ಭಯಪಡುತ್ತೀರಿ ಎಂದಾದರೆ ನೀವು ಈ ಜಗತ್ತು ಕಂಡ ಅತ್ಯಂತ ದೊಡ್ಡ ಮೂರ್ಖರು ಎಂದು ಕಲಿಸಿಕೊಟ್ಟರು ಮೌದೂದಿ. ಆದ್ದರಿಂದ ಸಹೋದರ ಸಹೋದರಿಯರೇ, ಈದುಲ್ ಅದ್ಹಾದ ಈ ದಿನ ನಾವು ಕೈಗೊಳ್ಳಬೇಕಾದ ಪ್ರತಿಜ್ಞೆ ಆತ್ಮವಿಶ್ವಾಸ
ಹಾಗೆ ಒಬ್ಬ ನಿಷ್ಠಾವಂತ ಮುಸ್ಲಿಂ ಆಗಿ ಬದುಕಲಿಕ್ಕೆ ಸಿದ್ಧ ಎಂಬ ತೀರ್ಮಾನವನ್ನು ಕೈಗೊಳ್ಳಬೇಕಾದ ದಿನ. ಹಾಗೆ ನೀವು ತೀರ್ಮಾನವನ್ನು ಕೈಗೊಳ್ಳಲು ಸಿದ್ಧರಿದ್ದೀರಿ ಎಂದಾದರೆ ಬುಲ್ಡೋಸರ್ಗಳು, ಜೈಲುಗಳು, NRC, ಪೌರತ್ವ ನಿರಾಕರಣೆ ಯಾವುದೇ ಬರಲಿ, ಎಲ್ಲ ಸವಾಲುಗಳನ್ನು ಹತಾಶೆ ಇಲ್ಲದೆ, ನಿರಾಶೆ ಇಲ್ಲದೆ, ಆತ್ಮವಿಶ್ವಾಸದಿಂದ ನಿಮಗೆ ಖಂಡಿತವಾಗಿಯೂ ಎದುರಿಸಲಿಕ್ಕೆ ಸಾಧ್ಯ. ಸಹೋದರ ಸಹೋದರಿಯರೇ, ಈದುಲ್ ಅದ್ಹಾದ ಸಂದೇಶ, ಇಬ್ರಾಹಿಮರ ನಿಷ್ಠೆ, ಇಬ್ರಾಹಿಮರ ಈಮಾನ್, ಇಬ್ರಾಹಿಮರ ತ್ಯಾಗ, ಇಬ್ರಾಹಿಮರ ಸಮರ್ಪಣೆ, ಅದು ಮಾತ್ರ ವಿಜಯದ ಹಾದಿ ಎಂದು ನಾವು ಅರ್ಥ ಮಾಡಬೇಕು. ಎರಡನೆಯದಾಗಿ ನಾನು ಮುಗಿಸುವುದಕ್ಕಿಂತ ಮುಂಚೆ ಇಬ್ರಾಹಿಂ ಅಲೈಹಿ ಸಲಾತು ವಸ್ಸಲಾಂ ಏಕದೇವತ್ವವನ್ನು ಕಲಿಸಿಕೊಟ್ಟರು. ನಿಷ್ಕಳಂಕವಾದ, ಕಳಂಕ ಇಲ್ಲದ, ಅಡ್ಜಸ್ಟ್ಮೆಂಟ್ಗಳಿಲ್ಲದ, ಕಾಂಪ್ರಮೈಸ್ ಇಲ್ಲದ ನೇರವಾದ ಏಕದೇವತ್ವದ ಸಿದ್ಧಾಂತವನ್ನು ಕಲಿಸಿದರು. ಏಕದೇವತ್ವವನ್ನು ಕಲಿಸಿಕೊಡುವಾಗ ಇಬ್ರಾಹಿಮರ ಪಾಠ ಏಕಮಾನವ ಕುಲ ಎಂಬುದಾಗಿತ್ತು. ಏಕಮಾನವ ಕುಲ ಎಂಬುದಾಗಿತ್ತು. ಇಬ್ರಾಹಿಂ ಈ ಜಗತ್ತಿಗೆ ಕಲಿಸಿಕೊಟ್ಟ ಫಿಲಾಸಫಿ, ದೇವನನ್ನು ನೀವು ಪ್ರೀತಿಸಬೇಕಾದರೆ, ಅಲ್ಲಾಹನಿಗೆ ನೀವು ನಿಕಟರಾಗಬೇಕಾದರೆ, ಮನುಷ್ಯರಿಗೆ ನಿಕಟರಾಗುವ ಮೂಲಕ ಮಾತ್ರ ಅದು ಸಾಧ್ಯ ಇದೆ. ಜಗತ್ತಿಗೆ ಬಹಳ ದೊಡ್ಡ ಸಂದೇಶ. ಜಗತ್ತಿನಲ್ಲಿ ಇವತ್ತು ಧರ್ಮ ಒಂದು ಕಡೆ, ಮನುಷ್ಯ ಇನ್ನೊಂದು ಕಡೆ, ನಂಬಿಕೆ ವಿಶ್ವಾಸಗಳು ಒಂದು ಕಡೆ, ಮನುಷ್ಯನ ಸಮಸ್ಯೆಗಳು ಬೇರೊಂದು ಕಡೆ, ಒಂದಕ್ಕೊಂದು ಸಂಬಂಧವೇ ಇಲ್ಲದ ಜಗತ್ತಿನಲ್ಲಿ ಇಬ್ರಾಹಿಮರು ಕಲಿಸಿಕೊಟ್ಟ ಪಾಠ, ನೀವು ದೇವ ವಿಶ್ವಾಸಿಗಳಾಗಬೇಕಾದರೆ, ದೇವ ನಿಮ್ಮನ್ನು ಪ್ರೀತಿಸಬೇಕಾದರೆ ಮನುಷ್ಯರನ್ನು ಪ್ರೀತಿಸಿ, ಮನುಷ್ಯರನ್ನು ಗೌರವಿಸಿ, ಮನುಷ್ಯರ ಸೇವೆ ಮಾಡಿ, ಮನುಷ್ಯರ ಜೊತೆ ನಿಂತು ಅವರ ಸಮಸ್ಯೆಗಳಿಂದ ಅವರನ್ನು ಮೇಲೆ ಕೆತ್ತಿ, ಅವರಿಂದ ಉಂಟಾಗುವ ತೊಂದರೆಗಳನ್ನು ಸಹಿಸಿ, ಹಾಗೆ ಮನುಷ್ಯರ ಮೂಲಕ ಮಾತ್ರ ದೇವನ ಬಳಿ ತಲುಪಲು ಸಾಧ್ಯ ಎಂಬ ಫಿಲಾಸಫಿಯನ್ನು ಇಬ್ರಾಹಿಂ ಅಲೈಹಿ ಸಲಾತು ವಸ್ಸಲಾಂ ಜಗತ್ತಿಗೆ ಕಲಿಸಿಕೊಟ್ಟರು. ಆದ್ದರಿಂದ ಸಹೋದರ ಸಹೋದರಿಯರೇ, ಎಲ್ಲ ಮನುಷ್ಯರ ಒಳಿತಿಗಾಗಿ ನಿರ್ಭಯತ್ವದ ಸಮಾಜದ ಬಗ್ಗೆ ಇಬ್ರಾಹಿಂ ಮಾತಾಡಿದ್ರು. ಫಲ್ಯಅ್ಬುದು ರಬ್ಬ ಹಾದಲ್ ಬೈತಿಲ್ಲದಿ ಅತ್ಅಮಹುಂ ಮಿನ್ ಜೂಇನ್ ವ ಆಮನಹುಂ ಮಿನ್ ಖೌಫ್. ಭಯದಿಂದ ಮುಕ್ತವಾದ, ಹಸಿವಿನಿಂದ ಮುಕ್ತವಾದ ಒಂದು ಸಮಾಜದ ಬಗ್ಗೆ ಇಬ್ರಾಹಿಂ ಮಾತಾಡುತ್ತಾರೆ. ಆದ್ದರಿಂದ ನನ್ನ ಮತ್ತು ನಿಮ್ಮ ಜವಾಬ್ದಾರಿ ಈದುಲ್ ಅದ್ಹಾದ ಈ ದಿನದಂದು ನಾವು ನೆನಪಿಸಬೇಕು. ಭಯದಿಂದ ಮುಕ್ತವಾದ, ಹಸಿವಿನಿಂದ ಮುಕ್ತವಾದ ಒಂದು ಸಮಾಜವನ್ನು ಕಟ್ಟಲಿಕ್ಕೆ ಏನೆಲ್ಲ ಸಾಧ್ಯವೋ ಅದೆಲ್ಲವನ್ನು ಮಾಡುವ ಜವಾಬ್ದಾರಿ ಇಬ್ರಾಹಿಮರ ಮಕ್ಕಳಿಗೆ ಇದೆ ಎಂಬ ಸತ್ಯವನ್ನು ಸಹೋದರ ಸಹೋದರಿಯರೇ ನಾವು ಅರಿತುಕೊಳ್ಬೇಕು. ಕೊನೆಯದಾಗಿ ಡಾಕ್ಟರ್ ಮುಸ್ತಫಾ ಸಬಾಯಿ ಎಂಬ ಒಬ್ಬ ಶ್ರೇಷ್ಠ ಇಸ್ಲಾಮಿ ದಾರ್ಶನಿಕ, ಒಬ್ಬ ಶ್ರೇಷ್ಠ ಇಸ್ಲಾಮಿ ಹೋರಾಟಗಾರ, ಅವರು ಈದಿನ ಬಗ್ಗೆ ಕಲಿಸಿಕೊಟ್ಟ ಒಂದು ಆಶಯ, ಅದು ಹೇಳಿ ನಾನು ಮುಗಿಸ್ತಾ ಇದ್ದೇನೆ. ಅವರು ಹೇಳಿದ್ರು, ನೀವು ನಿಮ್ಮ ನಾಲಿಗೆಯಿಂದ ತಕ್ಬೀರ್ ಹೇಳುವಂತೆ, ನಿಮ್ಮ ನಾಲಿಗೆಯಿಂದ ನೀವು ತಕ್ಬೀರ್ ಹೇಳುವಂತೆ, ನಿಮ್ಮ ಹೃದಯದಿಂದ ನೀವು ತಕ್ಬೀರ್ ಹೇಳುತ್ತಿದ್ದರೆ, ನಿಮ್ಮ ತುಟಿಗಳಿಂದ ನೀವು ತಕ್ಬೀರ್ ಘೋಷಿಸುವಂತೆ, ನಿಮ್ಮ ಮನಸ್ಸಿನಿಂದ ನೀವು ತಕ್ಬೀರ್ ಹೇಳಿದ್ದರೆ ಜಗತ್ತಿನಲ್ಲಿ ಯಾವ ಸವಾಲುಗಳನ್ನು ನಿಮಗೆ ಎದುರಿಸಬಹುದು. ಈದ್ಗಾದಲ್ಲಿ ನೀವು ಒಗ್ಗಟ್ಟಾದಂತೆ, ಎಲ್ಲ ಸಂದರ್ಭಗಳಲ್ಲೂ ನೀವು ಒಗ್ಗಟ್ಟಾದರೆ ನಿಮ್ಮನ್ನು ಸೋಲಿಸಲು ಜಗತ್ತಿನ ಯಾವ ಶಕ್ತಿಗಳಿಗೂ ಸಾಧ್ಯ ಇಲ್ಲ. ಈದಿನ ದಿನದಂದು ನಿಮ್ಮ ಬಟ್ಟೆಗಳು ಶುಭ್ರವಾದಂತೆ, ನಿಮ್ಮ ಬಟ್ಟೆಗಳು ಸ್ವಚ್ಛವಾದಂತೆ, ನಿಮ್ಮ ಕ್ಯಾರೆಕ್ಟರ್, ನಿಮ್ಮ ಚಾರಿತ್ರ್ಯ, ನಿಮ್ಮ ವಿಶ್ವಾಸ ಸ್ವಚ್ಛವಾಗುವುದಾದರೆ ಈ ಜಗತ್ತಿನ ಅತ್ಯಂತ ಶ್ರೇಷ್ಠ ವ್ಯಕ್ತಿಗಳು ನೀವು ಎಂದು ಮುಸ್ತಫಾ ಸಬಾಯಿ ಹೇಳಿದ್ದಾರೆ. ಅಲ್ಲಾಹು ಸುಬ್ಹಾನಹು ವ ತಆಲಾ